ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರನನ್ನ ಗ್ರಹಗಳು ಪ್ರಭಾವಿಸಿದಾಗ ನಿಮ್ಮ ಒಂದು ಆಹಾರ ಶೈಲಿ ಹೇಗಿರ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶುಕ್ರ ಸಾಮಾನ್ಯವಾಗಿ ನಿಮ್ಮ ಒಂದು ಆಹಾರ ಶೈಲಿಯನ್ನು ಪ್ರತಿನಿಧಿಸ್ತದೆ. ಶುಕ್ರ ನಿಮ್ಮ ಆಹಾರ ಶೈಲಿಯನ್ನು ಹೆಚ್ಚಾಗಿ ಪ್ರತಿನಿಧಿಸ್ತದೆ. ಈ ಕಾರಣ ಶುಕ್ರನನ್ನೇನಾದರೂ ಚಂದ್ರಗ್ರಹ ಪ್ರಭಾವಿಸಿದರೆ, ಶುಕ್ರನ ಬೇರೆ ಬೇರೆ ಗ್ರಹಗಳು ಪ್ರಭಾವಿಸಿದರೆ ಅದು ಬೇರೆ ಬೇರೆ ಒಂದು ಫುಡ್ ಅನ್ನ ಎಫೆಕ್ಟ್ ಕೊಡ್ತದೆ. ಬಟ್ ಶುಕ್ರನನ್ನೇನಾದ್ರೂ ಚಂದ್ರ ಪ್ರಭಾವಿಸಿದ್ರೆ, ಉದಾಹರಣೆಗೆ ಶುಕ್ರನ ಜೊತೆ ಏನಾದ್ರು ಚಂದ್ರ ಗ್ರಹ ಇದ್ರೆ, ಅಥವಾ ಶುಕ್ರನಿಗೆ ಏನಾದ್ರು ಚಂದ್ರನ ದೃಷ್ಟಿ ಇದ್ರೆ, ಇಲ್ಲಿ ಉದಾಹರಣೆಗೆ ಇಲ್ಲಿ ಶುಕ್ರ ಇದ್ದು ಇಲ್ಲಿ ಏನಾದ್ರು ಚಂದ್ರನ ದೃಷ್ಟಿ ಇದ್ರೆ 1 2 3 4 5 6 7 ಈ ತರ ಶುಕ್ರನಿಗೆ ಏನಾದ್ರು ಚಂದ್ರನ ಒಂದು ದೃಷ್ಟಿ ಇದ್ರೆ, ಅಥವಾ ಚಂದ್ರನಿಗೆ ಏನಾದ್ರು ಶುಕ್ರನ ದೃಷ್ಟಿ ಇದ್ರೆ, ಅಥವಾ ಚಂದ್ರ ಶುಕ್ರನ ಜೊತೆ ಇದ್ರೆ, ಶುಕ್ರ ಚಂದ್ರನ ಜೊತೆ ಇದ್ರೆ, ಈ ತರ ಆದಾಗದು ಚಂದ್ರನನ್ನ ಶುಕ್ರ ಪ್ರಭಾವಿಸ್ತಾನೆ. ಆ ಕಾರಣ ನಿಮ್ಮ ಫುಡ್ ಶೈಲಿ, ಆಹಾರ ಶೈಲಿ ಕೂಡ ಬೇರೆ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ಚಂದ್ರ ಶುಕ್ರನ ಪ್ರಭಾವಿಸಿದ್ರೆ ವ್ಯಕ್ತಿಗೆ ರುಚಿಕರ ಮತ್ತು ಮೃದುವಾದ ಆಹಾರ ಇಷ್ಟ ಆಗ್ತದೆ. ವ್ಯಕ್ತಿಗೆ ತುಂಬಾ ಟೇಸ್ಟಿ ಆಗಿರುವಂತ ಫುಡ್ ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಮೃದು ಸಾಫ್ಟ್ ಫುಡ್ ಇಷ್ಟ ಆಗುತ್ತೆ. ಮತ್ತೆ ಫುಡ್ ತಣ್ಣನೆಗೆ ಇರಬೇಕು. ಕೋಲ್ಡ್ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ. ಮತ್ತೆ ರಸಭರಿತವಾಗಿ ಹೊರಗಿರುವಂತ ಫುಡ್ ಇಷ್ಟ ಆಗುತ್ತೆ. ಮತ್ತೆ ಇವ್ರಿಗೆ ಸಾಮಾನ್ಯವಾಗಿ ಹಾಲು, ಮೊಸರು, ಕೀರು, ಸಿಹಿ ತಿನಿಸುಗಳು, ಈ ತರ ತಣ್ಣನೆ ವಸ್ತು ಇಷ್ಟ ಆಗುತ್ತೆ. ಮತ್ತೆ ಮನೆಯಲ್ಲಿ ತಯಾರಿಸುವಂತ ಒಂದು ಆಹಾರ, ಮನೆಯಲ್ಲಿ ತಯಾರಿಸಿದಂತ ಒಂದು ಆಹಾರ ಇಷ್ಟ ಆಗುತ್ತೆ ಅವರಿಗೆ. ಈ ತರ ಹಾಲು ಮತ್ತು ಹಾಲಿನ ಉತ್ಪನ್ನ ಹೆಚ್ಚಾಗಿ ಎಫೆಕ್ಟ್ ಆಗುತ್ತೆ ಇವ್ರಿಗೆ. ಮತ್ತೆ ಇವರು ಚಂದ್ರನನ್ನ ಪ್ರಭಾವಿಸಿದ್ರೆ ತಮ್ಮ ಒಂದು ಮನಸ್ಥಿತಿಗೆ ಅನುಗುಣವಾಗಿ ಅವರು ಆಹಾರ ಪದಾರ್ಥವನ್ನ ಇಷ್ಟಪಡ್ತಾರೆ. ತಮ್ಮ ಮನಸ್ಥಿತಿ ಯಾವ ತರ ಇರ್ತದೋ ಆ ತರ ಒಂದು ಆಹಾರ ಶೈಲಿ ಇವರಿಗೆ ಇಷ್ಟ ಆಗುತ್ತೆ ಶುಕ್ರನ ಪ್ರಭಾವಿಸಿದರೆ. ಈ ತರ ಚಂದ್ರ ಏನಾದ್ರು ಶುಕ್ರನ ಪ್ರಭಾವಿಸಿದ್ರೆ ವ್ಯಕ್ತಿಗೆ ಈ ಒಂದು ಫುಡ್ಗಳು ಇಷ್ಟ ಆಗತ್ತೆ ಅಂತ ಹೇಳ್ಬೋದು. ನಿಮ್ಗೇನೋ ಜಾತಕ ಶ್ರಮ ಬೇಕು, ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ನಿಮ್ಗೆ ಜಾತಕ ಬಗ್ಗೆ ತಿಳಿಸ್ಕೊಂಡಷ್ಟು. ನಮಸ್ಕಾರ.